ಸಿದ್ದಪ್ಪ ಒಂದು ಸಣ್ಣ ಹಳ್ಳಿಯ ರೈತನು. ಅವನು ಬಡವನಾದರೂ ಹೃದಯದಲ್ಲಿ ದೊಡ್ಡ ಕನಸುಗಳನ್ನು ಹೊಂದಿದ್ದನು. ಸಿದ್ದಪ್ಪನಿಗೆ ತನ್ನ ಹೆಂಡತಿ ಮತ್ತು 2 ಮಕ್ಕಳಿದ್ದರು. ತೋಟದಲ್ಲಿ ಬೆಳೆದ ಬೆಳೆಗಳಿಂದಲೇ ಕುಟುಂಬದ ಜೀವನ ಸಾಗುತ್ತಿತ್ತು. ಆದರೆ ಮಳೆ ಬಾರದ ವರ್ಷಗಳಲ್ಲಿ ಅವನಿಗೆ ತುಂಬಾ ಕಷ್ಟವಾಗುತ್ತಿತ್ತು. ಒಂದು ವರ್ಷ ಹಳ್ಳಿಗೆ ಬರ ಬಂತು. ಹೊಲದಲ್ಲಿ ನೆಟ್ಟಿದ್ದ ಜೋಳ, ರಾಗಿ ಎಲ್ಲವೂ ಒಣಗಿ ಹೋಗಿತು. ಮನೆಯಲ್ಲಿದ್ದ ಧಾನ್ಯ ಮುಗಿಯುತ್ತಿದ್ದಂತೆ ಸಿದ್ದಪ್ಪನು ತುಂಬಾ ಚಿಂತೆಗೆ ಒಳಗಾದನು. ಮಕ್ಕಳಿಗೆ ಅನ್ನವೇ ಕೊಡಲು ಆಗದಿದ್ದರೆ ನಾನು ಹೇಸಿಗೆ ತಂದೆ ಎಂದು ಅವನ ಹೃದಯ ನೋವಿನಿಂದ ತುಂಬಿತು. ಆದರೆ ಸಿದ್ದಪ್ಪ ಹತಾಶನಾಗಲಿಲ್ಲ. ಅವನು ಹಳ್ಳಿಯ ಹತ್ತಿರದ ಕಾಡಿಗೆ ಹೋಗಿ ಹಣ್ಣು ಮೂಲಗಳು ತಂದು ಮಕ್ಕಳಿಗೆ ತಿನ್ನಿಸುತ್ತಿದ್ದನು. ರಾತ್ರಿ ಹೊತ್ತು ಹತ್ತಿರದ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಸ್ವಲ್ಪ ಹಣ ಸಂಪಾದಿಸುತ್ತಿದ್ದನು. ಅವನು ದಿನವಿಡೀ ದುಡಿಯುತ್ತಿದ್ದರೂ ಮುಖದಲ್ಲಿ ಸದಾ ನಗು ಇಡುತ್ತಿದ್ದನು. ಒಂದು ದಿನ ಹಳ್ಳಿಗೆ ಸರ್ಕಾರದಿಂದ ನೆರವು ಬಂತು. ರೈತರಿಗೆ ಉಚಿತ ಬೀಜಗಳು ಮತ್ತು ಸಾಲ ಮನ್ನಾ ನೀಡಲಾಯಿತು. ಸಿದ್ದಪ್ಪನು ಕೂಡ ಬೀಜಗಳನ್ನು ಪಡೆದು ತನ್ನ ಹೊಲದಲ್ಲಿ ಶ್ರಮದಿಂದ ಕೆಲಸ ಶುರು ಮಾಡಿದನು. ಈ ಬಾರಿ ಅವನು ಪ್ರತಿಯೊಂದು ಹನಿ ನೀರನ್ನು ಜಾಗ್ರತೆಯಿಂದ ಉಪಯೋಗಿಸಿದನು. ಬೆಳೆಗಳಿಗೆ ನೀರು ತಲುಪಿಸಲು ಅವನು ಹಳ್ಳದಿಂದ ಚಿಕ್ಕ ಕಾಲುವೆ ತೋಡಿದನು. ಅವನ ಶ್ರಮ ವ್ಯರ್ಥವಾಗಲಿಲ್ಲ. ಕೆಲವು ತಿಂಗಳುಗಳಲ್ಲಿ ಹೊಲ ಹಸುರಿನಿಂದ ಕಂಗೊಳಿಸಿತು. ಜೋಳದ ಗಿಡಗಳು ಎತ್ತರವಾಗಿ ಬೆಳೆದು ರಾಗಿ ತುಂಬಿ ಹೂವು ಬಿಡಿತು. ಹಳ್ಳಿಯ ಜನರು ಸಿದ್ದಪ್ಪನ ಹೊಲ ನೋಡಿ ಆಶ್ಚರ್ಯಪಟ್ಟರು. ಈ ಬರಗಾಲದ ನಡುವೆಯೂ ಇಷ್ಟು ಚೆನ್ನಾಗಿ ಬೆಳೆದಿದ್ದಿ ಎಂದು ಎಲ್ಲರೂ ಪ್ರಶಂಸಿಸಿದರು. ಸಿದ್ದಪ್ಪನ ಬೆಳೆ ಕೊಯ್ಲಾದಾಗ ಮನೆ ತುಂಬ ಧಾನ್ಯವಾಯಿತು. ಅವನು ತನ್ನ ಮಕ್ಕಳಿಗೆ ಹಿತ್ತಲಲ್ಲಿ ಆಡಲು ಹೊಸ ಬಟ್ಟೆ ಕೊಟ್ಟನು. ಹೆಂಡತಿಗೆ ಆಭರಣವನ್ನು ಕೊಟ್ಟು ಸಂತೋಷಪಡಿಸಿದನು. ಆದರೆ ತನ್ನ ಲಾಭವನ್ನು ತನ್ನೊಳಗೆ ಮಾತ್ರ ಇಟ್ಟುಕೊಂಡಿರಲಿಲ್ಲ. ಹಳ್ಳಿಯ ಬಡ ರೈತರಿಗೆ ಉಚಿತವಾಗಿ ಬೀಜ ಹಂಚಿದನು. ನಾನು ಸಂಕಷ್ಟ ಅನುಭವಿಸಿದ್ದೇನೆ, ನೀವು ಅನುಭವಿಸಬಾರದು ಎಂದು ಹೇಳಿದನು. ಸಿದ್ದಪ್ಪನ ದಾನಶೀಲತೆ ಮತ್ತು ಶ್ರಮವನ್ನು ಹಳ್ಳಿಯ ಎಲ್ಲರೂ ಹೊಗಳಿದರು. ಹಳ್ಳಿಯ ಹಿರಿಯರು ಅವನನ್ನು ಗ್ರಾಮ ಸಭೆಯ ನಾಯಕನನ್ನಾಗಿ ಆಯ್ಕೆ ಮಾಡಿದರು. ಹೀಗೆ ಬಡವನಾಗಿದ್ದ ಸಿದ್ದಪ್ಪ ಶ್ರಮ, ತಾಳ್ಮೆ ಮತ್ತು ದಯೆಯಿಂದ ಹಳ್ಳಿಯ ಹೆಮ್ಮೆಯ ರೈತನಾದನು.